Hello friends, this is Shivanand. Thanks for subscribing my channel and thanks for your loving ಸಪೋರ್ಟ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಒಂದು ತುಂಬಾ ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಯಾಕಂದರೆ ಈಗ ನಾವು ತುಂಬ ಸರಿ ನಮ್ಮ ಒಂದು ಮೊಬೈಲ್ಗಳಲ್ಲಿ ನಾವು ತುಂಬ ಥರದ ಅಪ್ಲಿಕೇಶನ್ಸ್ಗಳನ್ನ ನಾವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ, ಮತ್ತು ಆ ಒಂದು ಅಪ್ಲಿಕೇಶನ್ಸ್ಗಳನ್ನ ನಾವು ಯೂಸ್ನ ಮಾಡಿದೆ. ಸೊ ಆ ಎಲ್ಲ ಅಪ್ಲಿಕೇಶನ್ಸ್ಗಳನ್ನ ಕೂಡ ನಾವು ಡೆಲೀಟ್ನ ಮಾಡಿರ್ತೀವಿ. ಸೊ ನಾವು ಎಷ್ಟು ಅಪ್ಲಿಕೇಶನ್ಸ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ಡೆಲೀಟ್ನ ಮಾಡಿದ್ವಿ ಅಂತ ನಮಗೆ ಖಂಡಿತ ಲೆಕ್ಕ ಇರೋದಿಲ್ಲ. ಸೊ ಫ್ರೆಂಡ್ಸ್, ನಾವು ಯಾವುದೇ ಒಂದು ಅಪ್ಲಿಕೇಶನ್ಸ್ಗಳನ್ನ ನಾವು ಡೆಲೀಟ್ನ ಮಾಡಿದ್ರೂ ಕೂಡ ಆ ಒಂದು ಅಪ್ಲಿಕೇಶನಲ್ಲಿ ಇರುವಂಥ ಕೆಲವೊಂದು ಎಂಟಿ ಫೈಲ್ಸ್ಗಳನ್ನ ನಾವು ಡೆಲೀಟ್ನ ಮಾಡಿರೋದಿಲ್ಲ, ಮತ್ತು ಆ ಒಂದು ಎಂಟಿ ಫೈಲ್ಸ್ಗಳು ಎಲ್ಲಿರುತ್ತೆ ಅಂತ ಕೂಡ ನಮಗೆ ಖಂಡಿತ ಗೊತ್ತಿರೋದಿಲ್ಲ. ಸೊ ಆ ಒಂದು ಎಂಟಿ ಫೈಲ್ಸ್ಗಳು ಇರೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಸ್ಟೋರೇಜ್ಗಳು ಖಾಲಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಆ ಪ್ರತಿಯೊಂದು ಎಂಟಿ ಫೈಲ್ಸ್ಗಳು ಎಲ್ಲಿದೆ ಅಂತ ಕಂಪ್ಲೀಟಾಗಿ ಚೆಕ್ನ ಮಾಡಿ ಕಂಪ್ಲೀಟಾಗಿ ಆ ಎಲ್ಲ ಎಂಟಿ ಫೈಲ್ಸ್ಗಳನ್ನ ಡೆಲೀಟ್ ಮಾಡುವಂಥ ಒಂದು ಅಪ್ಲಿಕೇಶನ್ಸ್ಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಯಾವುದು ಮತ್ತು ಈ ಒಂದು ಅಪ್ಲಿಕೇಶನ್ನ ಯಾವ ರೀತಿಯಾಗಿ ನಾವು ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಈ ಒಂದು ಅಪ್ಲಿಕೇಶನ್ನಿಂದ ನಾವು ಹೇಗೆ ಎಲ್ಲ ಎಂಟಿ ಫೈಲ್ಸ್ಗಳನ್ನ ನಾವು ಡೆಲೀಟ್ನ ಮಾಡ್ಬೋದು ಅಂತ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೋಣ. ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮರಿದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಮರೆಯದೆ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಅದಕ್ಕೆ ನಾವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ನ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಾವು ಈಗ ಓಪನ್ ಮಾಡೋಣ. ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಯಾವುದೇ ರೀತಿಯ ಒಂದು ಸೆಟ್ಟಿಂಗ್ಸ್ ನಾವು ಮಾಡ್ಕೊಳ್ಳೋದಿರೋದಿಲ್ಲ. ಸೊ ಇಲ್ಲಿ ಸಿಂಪಲ್ ಆಗಿ ನಮಗೆ 3 ಆಪ್ಷನ್ಸ್ಗಳು ತೋರಿಸ್ತಾ ಇರುತ್ತೆ. ಒಂದು ಸ್ಕ್ಯಾನ್ ಎಂಟಿ ಫೋಲ್ಡರ್ಸ್, ಮತ್ತು ಡೆಲಿಟ್ ಎಂಟಿ ಫೋಲ್ಡರ್ಸ್ ಅಂತಿದೆ, ಮತ್ತು ಡೆಲಿಟ್ ಎಂಟಿ ಫೋಲ್ಡರ್ಸ್ ರೂಟ್ ಅಂತಿದೆ. ಅಂದರೆ ನಮ್ಮ ಒಂದು ಫೋನ್ನ ರೂಟ್ನ ಮಾಡಿದ್ರೆ ಮಾತ್ರ ಈ ಒಂದು ಥರ್ಡ್ ಫೀಚರ್ನ ಯೂಸ್ ಮಾಡ್ಕೊಳ್ಬೋದು. ಸೊ ನಮಗೆ ಯಾವುದೇ ರೀತಿಯ ಒಂದು ಡಿವೈಸ್ನ ರೂಟ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಇಲ್ಲಿ ಮೇಲೆ ಕಾಣಿಸ್ತಾ ಇರುವಂಥ ಒಂದು ಸ್ಕ್ಯಾನ್ ಎಂಟಿ ಫೋಲ್ಡರ್ಸ್ ಅಂತ ಇದಿಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇದು ಕೆಲವೊಂದು ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಇಲ್ಲಿ ನಾವು ಅಲೋನ ಮಾಡಬೇಕಾಗುತ್ತೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ಅಲೋ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಮತ್ತೆ ಇಲ್ಲಿ ಯಾವುದೇ ರೀತಿಯ ಒಂದು ಪ್ರೊಸೆಸ್ ಆಗ್ತಾ ಇಲ್ಲ ಅಂತಂದ್ರೆ ಮತ್ತೆ ನೀವು ಸ್ಕ್ಯಾನ್ ಎಂಟಿ ಫೋಲ್ಡರ್ಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ನೀವು ಆ ಒಂದು ಸ್ಕ್ಯಾನ್ ಎಂಟಿ ಫೋಲ್ಡರ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ವಿತಿನ್ ಸೆಕೆಂಡ್ಸಲ್ಲಿ ನಿಮ್ಮ ಒಂದು ಮೊಬೈಲ್ನಲ್ಲಿ, ಅಂದರೆ ನಿಮ್ಮ ಒಂದು ಡಿವೈಸಲ್ಲಿ ಇರುವಂಥ ಪ್ರತಿಯೊಂದು ಎಂಟಿ ಫೋಟೋಸ್ಗಳು ನಮಗೆ ಇಲ್ಲಿ ಶೋ ಮಾಡ್ತೀವಿ. ನೋಡ್ಬೋದು, ನನ್ನ ಒಂದು ಡಿವೈಸಲ್ಲಿ 411 ಎಂಟಿ ಫೋಟೋಸ್ಗಳು ಡಿಟೆಕ್ಟ್ ಆಗಿದೆ. ಸೊ ಈ 411 ಎಂಟಿ ಫೋಟೋಸ್ಗಳನ್ನ ನಾವು ಒನ್ ಬೈ ಒನ್ ಸರ್ಚ್ನ ಮಾಡ್ತಾ ಹೋದ್ರೆ ನಮಗೆ ಖಂಡಿತ ಗೊತ್ತಾಗೋದಿಲ್ಲ ಈ ಎಂಟಿ ಫೋಟೋಸ್ಗಳು ಎಲ್ಲಿದೆ ಅಂತ. ಸೊ ಹಾಗಾಗಿ ಈ ಒಂದು ಅಪ್ಲಿಕೇಶನ್ ನಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಒಂದು ಅಪ್ಲಿಕೇಶನಲ್ಲಿ ಬಂದ್ಬಿಟ್ಟು ನಾವು ಜಸ್ಟ್ ಒಂದು ಕ್ಲಿಕ್ನ ಮಾಡಿದ್ರೆ ಸಾಕು, ಕಂಪ್ಲೀಟಾಗಿ ನಮ್ಮ ಒಂದು ಡಿವೈಸಲ್ಲಿ ಇರುವಂಥ ಪ್ರತಿಯೊಂದು ಎಂಟಿ ಫೈಲ್ಸ್ಗಳು ಕೂಡ ನಮಗೆ ಇಲ್ಲಿ ಶೋ ಮಾಡುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈಗ ನಾವು ಇಲ್ಲಿ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಡೆಲಿಟ್ ಎಂಟಿ ಫೋಟೋಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ನಮ್ಮ ಒಂದು ಡಿವೈಸಲ್ಲಿರುವಂಥ ಪ್ರತಿಯೊಂದು ಎಂಟಿ ಫೋಟೋಸ್ಗಳು ಕೂಡ ನಮಗೆ ಇಲ್ಲಿ ಡೆಲೀಟ್ ಆಗಿದೆ. ಸೊ ಇದು ಇಲ್ಲಿ ಡೆಲೀಟ್ ಆಗಿದೆ, ನಿಮಗೆ ಇಲ್ಲಿ ಇನ್ನೂ ಕಾಣಿಸ್ತಾ ಇದ್ರೆ ಮತ್ತೆ ಒಂದ್ಸರಿ ನೀವು ಡೆಲೀಟ್ ಎಂಟಿ ಫೋಟೋಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೋಡ್ಬೋದು. ಸೊ ಎಲ್ಲ ಫೋಟೋಸ್ಗಳು, ಅಂದರೆ ಎಲ್ಲ ಎಂಟಿ ಫೋಟೋಸ್ಗಳು ಡೆಲೀಟ್ ಆಗಿ ನಿಮಗೆ ಮತ್ತೆ 2 ಎಂಟಿ ಫೋಟೋಸ್ಗಳು ಮತ್ತೆ ನಿಮಗೆ ಡಿಟೆಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಮತ್ತೆ ನೀವು ಡೆಲೀಟ್ ಎಂಟಿ ಫೋಟೋಸ್ ಮೇಲೆ ಮತ್ತೆ ಕ್ಲಿಕ್ನ ಮಾಡಬೇಕಾಗುತ್ತೆ ಇದೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಡಿವೈಸಲ್ಲಿ ಇರುವಂಥ ಪ್ರತಿಯೊಂದು ಎಂಟಿ ಫೋಟೋಸ್ಗಳನ್ನು ಕೂಡ ನೀವು ಈ ಒಂದು ಅಪ್ಲಿಕೇಶನ್ನ ಹೆಲ್ಪಿಂದ ನೀವು ಡೆಲೀಟ್ನ ಮಾಡ್ಬೋದು, ಮತ್ತು ನಿಮ್ಮ ಒಂದು ಸ್ಟೋರೇಜ್ನ ಒಂದು ಸ್ಪೇಸ್ ನಿಮಗೆ ಕಡಿಮೆ ಆಗೋದ್ರಿಂದ ನೀವು ಸೇವ್ನ ಮಾಡ್ಕೊಳ್ಳೋದು, ಅಂದರೆ ನಿಮ್ಮ ಒಂದು ಸ್ಟೋರೇಜ್ನ ನೀವು ಸೇವ್ನ ಮಾಡ್ಕೊಬೋದು. ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಿಜವಾಗ್ಲೂ ತುಂಬಾ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ನೀವು ಒಂದ್ಸರಿ ಟ್ರೈನ ಮಾಡಿ ನೋಡಿ. ನಿಮ್ಮ ಒಂದು ಮೊಬೈಲ್ ಸ್ಲೋ ಆಗ್ತಾ ಇರುತ್ತೆ. ಈಗ ನಮ್ಮ ಒಂದು ಡಿವೈಸಲ್ಲಿ ಮೆಮೊರಿ ಸ್ಪೇಸ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಒಂದು ಡಿವೈಸ್ ಏನಾಗ್ತಾ ಇರುತ್ತೆ, ಸ್ಲೋ ಆಗ್ತಾ ಇರುತ್ತೆ. ಬಟ್ ನಾವು ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳಾಗಿರ್ಬೋದು, ಪ್ರತಿಯೊಂದು ವಿಡಿಯೋ ಆಡಿಯೋ ಅಥವಾ ಯಾವುದೇ ಒಂದು ಇಮೇಜಸ್ಗಳನ್ನ ಕೂಡ ನಾವು ಡೆಲೀಟ್ ಮಾಡಿದ್ರು ಕೂಡ ನಮ್ಮ ಒಂದು ಮೊಬೈಲ್ ಫೋನ್ ತುಂಬಾ ಸ್ಲೋ ಆಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ಅಂಥ ಒಂದು ಟೈಮಲ್ಲಿ ಈ ರೀತಿಯ ಒಂದು ಕೆಲವೊಂದು ಎಂಟಿ ಫೋಟೋಸ್ಗಳು ನಮ್ಮ ಒಂದು ಡಿವೈಸಲ್ಲಿ ಇರೋದ್ರಿಂದ ಈ ರೀತಿ ಆಗ್ತಾ ಇರುತ್ತೆ. ಸೊ ನೀವು ಎಲ್ಲ ಎಂಟಿ ಫೋಟೋಸ್ಗಳನ್ನು ಕೂಡ ನೀವು ಡೆಲೀಟ್ನ ಮಾಡಿದ ತಕ್ಷಣ ಖಂಡಿತ ನಿಮ್ಮ ಒಂದು ಮೊಬೈಲ್ ಏನಾಗುತ್ತೆ ಸರಿಯಾಗಿ ವರ್ಕ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಹಾಗಾದ್ರೆ ಫ್ರೆಂಡ್ಸ್, ಒಂದ್ಸರಿ ಈ ಒಂದು ಅಪ್ಲಿಕೇಶನ್ ನೀವು ಟ್ರೈನ ಮಾಡಿ ನೋಡಿ. ಸೊ ಇದು ಯಾವ ರೀತಿಯಾಗಿ ನಿಮಗೆ ವರ್ಕ್ ಆಗ್ತಾಯಿದೆ ಅಂತ ಖಂಡಿತ ನಮಗೆ ಕಮೆಂಟ್ಸ್ ಮಾಡಿ ತಿಳಿಸೋದು ಮಾತ್ರ ಮರಿಬಿಡಿ. ಹಾಗಾದ್ರೆ ಫ್ರೆಂಡ್ಸ್, ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಟೇಕ್ ಬಾಯ್ ಬಾಯ್. I should fuck her in the Benz.